ಇನ್ನು ಲೋಕಸಭೆ ರಾಜ್ಯಸಭೆ ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, 2 ಸಾಲಿನ ಚರ್ಚೆ ಕೂಡ ನಡೆಯಲಿಲ್ಲ. ಪೂರ್ತಿ ಗದ್ದಲ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ವಿಪಕ್ಷದ ಸಂಸದರುಗಳು ಪ್ರತಿಭಟನೆ ನಡೆಸಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿತು. ಸಂಸತ್ತಿನ ಹೊರಗಡೆ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಮಾತಾಡೋದು, ಮಾಧ್ಯಮದವ್ರಿಗೆ ಕೇಳಿದ್ರು, ನಮಗೆ ಕೇಳ್ತಾ ಇರೋ ಪ್ರಶ್ನೆಗಳನ್ನು ಸರ್ಕಾರದವ್ರಿಗೆ ಹೋಗಿ ಕೇಳಿ. ಕ್ವಶನ್ ಪೇಪರ್ ಯಾಕೆ ಲೀಕ್ ಆಯಿತು ಅಂತ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಕೇಳಿ, ಲಾಠಿ ಚಾರ್ಜ್ ಯಾಕೆ ಆಯಿತು ಅಂತ ಅಮಿತ್ ಶಾ ಅವ್ರಿಗೆ ಕೇಳಿ ಅಂತ ಕೇಳಿಸ್ಕೊಳ್ಳಿ. ಇನ್ನು ಸದನದ ಒಳಗೂ ಇದೇ ಗಲಾಟೆ. ಕಿರಣ್ ರಿಜಿಜು ಮಾತಾಡಿದ್ರು. ಬೇಷರತ್ತು ಚರ್ಚೆಗೆ ನಾವು ತಯಾರಿದ್ದೀವಿ ಅಂದರು. ಯಾವುದೇ ಷರತ್ತುಗಳಿಲ್ಲದ ಚರ್ಚೆಗೆ ನಾವು ತಯಾರಿದ್ದೀವಿ ಅಂತ. ವಿಪಕ್ಷಗಳವರು ಮೊದಲು ರಾಜೀನಾಮೆ ಆನಂತರ ಚರ್ಚೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮೊದಲು ರಾಜೀನಾಮೆ ಆಮೇಲೆ ಚರ್ಚೆ ಏನೇ ಇದ್ರು ಅಂತ ಕೇಳಿಸ್ಕೊಳ್ಳಿ. सब पार्टी ने ये मांग किया है कि नीट पे चर्चा होना चाहिए. आज भी पूरा एनडीए पार्टी की ओर से भी फिर से मांग किया है कि नीट पे चर्चा होना चाहिए. मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज. तो कांग्रेस पार्टी ने कंडीशन लगाया. हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें, लेकिन कंडीशन मत लगाइए. कंडीशन लगाने से आपका जो इंटेंशन है वो ठीक नहीं है, क्योंकि आप चर्चा को रोकना चाहते हैं. अब चर्चा का बात करके फिर कंडीशन लगा के फिर चर्चा को आप बाधित कर रहे हैं. हमने फिर से अनुरोध कर रहे हैं कि नीट एग्जाम को लेकर के कोई राजनीतिकरण नहीं करते हुए बहुत अच्छी तरह से दोनों सदन में चर्चा होना चाहिए. आज आदरणीय प्रधानमंत्री नरेंद्र मोदी जी ने भी बहुत कड़ी कदम देखिए. जो आज प्राइम मिनिस्टर का बयान हुआ है ये इन्वेस्टिगेटिव बयान है. एजुकेशन मिनिस्टर का इस्तीफा होना चाहिए. चर्चा करने के लिए थे, चर्चा से चर्चा के लिए ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಹೇಳಿದ್ದಾರೆ, ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ, ಏನು ಮಾತಾಡ್ತಾ ಇದ್ದೀರಿ ನೀವು ಅಂತ ಅವರ ಪ್ರಶ್ನೆ. ಸಿಜೆಪಿ ಪ್ರತಿಭಟನೆಯಲ್ಲಿ ಸರ್ತನ್ ಸೆ ಜುದಾ ಘೋಷಣೆ ಯಾಕೆ ಬರಬೇಕು? ಸೀತಾ ಪತಿ ಅಂತ ಮಾತಾಡೋರು ಆಯೇಷಾ ಪತಿ ಬಗ್ಗೆ ಮಾತನಾಡುವ ಧೈರ್ಯ ತೋರಿಸ್ಲಿ. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಭಾರತೀಯ ಸೇನೆಯ ಬಗ್ಗೆ ಕೀಳಾದ ಮಾತುಗಳು ಯಾಕೆ ಬರಬೇಕು ಅಂತ ನಿತೇಶ್ ರಾಣೆ ಮಹಾರಾಷ್ಟ್ರದ ಸಚಿವರು. ಈ ದೇಶದಲ್ಲಿ ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್. ಹೀಗಾಗಿ ಈ ಘೋಷಣೆ ಕೂಗಿದ್ರಿ ಆ ಘೋಷಣೆ ಕೂಗಿ ಅಂತೆಲ್ಲ ಕೇಳಬಾರ್ದು, ಕೇಳೋದಕ್ಕೂ ಆಗಲ್ಲ. ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್ ಅಂತ. ಇಂಥ ಘೋಷಣೆಗಳಿಗೂ ಈ ಆಂದೋಲನಕ್ಕೂ ಸಂಬಂಧವೇ ಇಲ್ಲವಾ? ಅಲ್ರಿ, ಆಂದೋಲನದ ಮುಖ್ಯ ವಕ್ತಾರರೇ ಆ ಪ್ರೇಮಾನಂದ ಮಹಾರಾಜ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರಪ್ಪ. ಏನು ಅವಶ್ಯಕತೆ ಇತ್ತು ಹೇಳಿ? ಅವಶ್ಯಕತೆ ಏನಿತ್ತು? ಯಾರಾದರೂ ಪತ್ರಕರ್ತರು ಅದರ ಬಗ್ಗೆ ಪ್ರಶ್ನೆ ಕೇಳಿದ್ರೂ ಕೂಡ ಆಂದೋಲನಕ್ಕೂ ಅದಕ್ಕೂ ಏನು ಸಂಬಂಧ, ಈಗ ಅದಕ್ಕೆ ಯಾಕೆ ಉತ್ತರ ಕೊಡಬೇಕು ಅಂತ ಕೇಳಿ ಅದನ್ನು ನುಣುಚ್ಕೊಳ್ಳೋದು ಅನ್ನೋದಿಲ್ಲ, ಎದುರೇಟ್ಕೊಡೋದು ಅಂತಾರೆ. ನಮ್ಮ ಆಂದೋಲನದ ದಾರಿ ತಪ್ಪಿಸಬೇಡಿ ಅಂತ ಹೇಳಬೇಕು. ಆಂದೋಲನದ ದಾರಿ ತಪ್ಪಿಸಬೇಡಿ, ನಮ್ಮ ಗುರಿ ನಿರ್ದಿಷ್ಟವಾಗಿದೆ ಅಂತ ಹೇಳಬೇಕು. ಯಾರೋ ಬಂದರು, ಏನೋ ಘೋಷಣೆ ಕೂಗಿ ಹೋಗ್ಬಿಟ್ರು, ಅದಕ್ಕೂ ನಮಗೂ ಏನು ಸಂಬಂಧ? ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಈ ಮಾತು ಹೇಳೋದು ಚಂದ, ಬಟ್ ನೀವುಗಳೇ ಮಾತಾಡಲಿಲ್ವಾ? ಎಷ್ಟು ಉದಾಹರಣೆ ತೋರಿಸ್ಲಿ? ಆ ಪ್ರೇಮಾನಂದ ಮಹಾರಾಜ್ ಏನು ಮಾಡಿದ್ದಾರೆ? ಅವರು ಏನು ಮಾಡಿದ್ದಾರೆ? ನೀವು ವೇದಿಕೆಯ ಮೇಲೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲ್ಲ, ಅವರ ಟ್ರ್ಯಾಕ್ ರೆಕಾರ್ಡ್ಗಳ ಗೊತ್ತಿಲ್ವಾ ನಿಮಗೆ? ಎವ್ರಿ ಪರ್ಸನ್ ಕೇಮ್ ದೇರ್
ಹ್ಯಾಡ್ ದೇರ್ ಓನ್ ಬ್ಯಾಗೇಜಸ್, ದೇರ್ ಓನ್ ಲಯಬಿಲಿಟೀಸ್. ಆಂದೋಲನವನ್ನೇ ಜೀವನ ಮಾರ್ಗವನ್ನಾಗಿಸಿಕೊಂಡವ್ರನ್ನೆಲ್ಲ ಕರ್ಕೊಂಡು ಬಂದು ಬೆಂಬಲ ಕೊಡ್ತಿದ್ದಾರೆ ಅಂತಂದರೆ ಐ ಸ್ಟಿಲ್ ರೀಅಟರೇಟ್, ಮತ್ತೊಮ್ಮೆ ಹೇಳ್ತೀನಿ ನಾನು, ಈ ಆಂದೋಲನದ ಆರಂಭಿಕ ಉದ್ದೇಶ ತಪ್ಪ ಅಂದರೆ ನೋ, ಆಬ್ಸಲ್ಯೂಟ್ಲಿ ಕರೆಕ್ಟ್. ಅದು ಎಷ್ಟು ವರ್ಷ ಹಿಂಗೆ ಕ್ವಶನ್ ಪೇಪರ್ ಲೀಕ್ ಆಗ್ತಿರ್ಬೇಕ್ರಿ ದೇಶದಲ್ಲಿ? ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತವೆ ಮಕ್ಕಳು. ಇನ್ಯಾವನು 5 ಲಕ್ಷ 10 ಲಕ್ಷ 20 ಲಕ್ಷ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ತಗೊಂಡು ಎಕ್ಸಾಮ್ನಲ್ಲಿ ಟಾಪರ್ ಆಗಿಬಿಟ್ರೆ ಪ್ರಾಮಾಣಿಕವಾಗಿ ಓದ್ದವ್ರು ಎಲ್ಲಿ ಹೋಗ್ಬೇಕು? ಸರಿಗಿದೆ ಅವ್ರು ಕೇಳಿದ್ದು ಪ್ರಶ್ನೆ. ಆದರೆ ಅದಕ್ಕೊಂದು ಆಂದೋಲನದ ರೂಪ ಕೊಡುವುದಕ್ಕೆ ಹೊರಟಾಗ ತುಂಬ ಜವಾಬ್ದಾರಿಗಳ ಹೆಗಲಿಗೆ ಬರ್ತವೆ. ಆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸ್ಥೈರ್ಯವು ಇರಬೇಕಾಗತ್ತೆ. ಗೀತಾಂಜಲಿಯವರು, ಸೋನಂ ವಾಂಗ್ಚುಕ್ ಅವರ ಧರ್ಮಪತ್ನಿ, ಅವ್ರು ಹೇಳಿದ್ದಾರೆ, ಪ್ರಧಾನಮಂತ್ರಿಗಳ ಮನೆ ಎದುರು ರಾಹುಲ್ ಗಾಂಧಿಯವರ ಪ್ರತಿಭಟನೆಯಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ರಾಹುಲ್ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಗೊತ್ತಿಲ್ಲ ನನಗಿದು ಅಂದರೆ ಜಂತರ್ ಮಂತರ್ಗೆ ಹೋಗಿ ಅವರನ್ನು ಬೆಂಬಲಿಸಬಾರದು ಅನ್ನುವಂಥದ್ದು ವಿರೋಧ ಪಕ್ಷಗಳು ತೆಗೆದುಕೊಂಡಿರುವ ಏನು ತುಂಬ ಯೋಚಿಸಿ ತೆಗೆದುಕೊಂಡಿರುವ ನಿರ್ಧಾರವಾ? ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಸರ್ಕಾರ 26 ದಿವಸ ಆದರೂ ಕೂಡ ಅವ್ರ ಹತ್ರ ಯಾರನ್ನೂ ಕಳಿಸ್ಲಿಲ್ಲ, ಅವ್ರನ್ನ ಮಾತುಕತೆಗೂ ಬನ್ನಿ ಅನ್ನಲಿಲ್ಲ, ಅದನ್ನೆಲ್ಲ ಹೇಳಿದ್ದೀವಿ ನಾವು. ಸರ್ಕಾರ ಕರೀತಿಲ್ಲಪ್ಪ, ವಿರೋಧ ಪಕ್ಷಗಳು ಹೋಗಬಹುದಾಗಿತ್ತು, ನಾವು ನಿಮ್ಮನ್ನು ಬೆಂಬಲಿಸ್ತೀವಿ, ಸರ್ಕಾರದ ವಿರುದ್ಧ ನಿಂತ್ಕೊಳ್ತೀವಿ ಅಂತ. ಗೊತ್ತಿಲ್ಲ ಅಂದರೆ ಇಷ್ಟು ದೊಡ್ಡ ರಾಜಕೀಯ ಪಕ್ಷ, ಅಷ್ಟು ಜನ ಅಡ್ವೈಸರ್ಸ್ ಇರ್ತಾರೆ, ಏನೋ ಒಂದು ಅಡ್ವೈಸ್ ಆಗಿರುತ್ತೆ ಇದಕ್ಕೆ, ಅಲ್ಲಿಗೆ ಹೋಗಬೇಡಿ ಅಂತ. ರಾಹುಲ್ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಇಂಥ ಟ್ರಿಕ್ಗಳನ್ನು ಮಾಡಿ ದೇಶದ ಜನರನ್ನು ಮೂರ್ಖರನ್ನಾಗಿಸಬೇಡಿ. ಇದು ಜಾಗೃತಗೊಂಡ ಭಾರತ ಜನರನ್ನು ಮೂರ್ಖರನ್ನಾಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸೋನಂ ವಾಂಗ್ಚುಕ್ ಪತ್ನಿ ಹೇಳ್ತಾ ಇದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್, ಸೋನಂ ವಾಂಗ್ಚುಕ್ ಅವರು ಅಡ್ಮಿಟ್ ಆಗಿರೋ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ. ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾಗೋದಕ್ಕೆ ಅಲ್ಲಿದ್ದವರು ಅವಕಾಶ ಮಾಡಿಕೊಡ್ಲಿಲ್ವಂತೆ. ಹೊರಗಡೆ ಇದ್ದವರು ಹೊರಗಡೆ ನಿಂತ್ಕೊಂಡು ಮಾತಾಡಿದ್ರು. 55 ಸಂಸದರ ಸಹಿ ಹಾಕಿಸಿಕೊಂಡ ಪತ್ರ ತಗೊಂಡು ಹೋಗಿದ್ರಂತೆ. ಅವರು ಉಪವಾಸ ಕೈ ಬಿಡಿ, ನಿಮ್ಮ ಪ್ರಾಣ ಅತ್ಯಮೂಲ್ಯ ಅಂತ ಸಹಿ ಹಾಕಿಸ್ಕೊಂಡು ಪತ್ರ ತಗೊಂಡು ಹೋಗಿದ್ರಂತೆ. ಒಳಗೆ ಬಿಡಲಿಲ್ಲಂತೆ. ಯಾಕೆ ಇವ್ರನ್ನ ಒಳಗೆ ಬಿಡಲಿಲ್ವೋ? ನೆನ್ನೆ ಸೋನಂ ವಾಂಗ್ಚುಕ್ ಅವ್ರದ್ದು ವಿಡಿಯೋ ಬಂತಪ್ಪ. 25 ಜನ ಸಂಸದರು ಬಂದು ನನ್ನನ್ನು ಭೇಟಿಯಾಗಿ ಉಪವಾಸ ಕೈ ಬಿಡುವಂತೆ ಮನವಿ ಮಾಡಿಕೊಂಡ್ರು ಅಂತ ಸೋನಂ ವಾಂಗ್ಚುಕ್ ಅವರೇ ಹೇಳಿದರು. ನೆನ್ನೆ 25 ಜನರನ್ನು ಬಿಟ್ಟಿದ್ದಾರೆ, ಇವತ್ತು ಸಂಜಯ್ ಸಿಂಗ್ ಅವ್ರನ್ನ ಬಿಡಲಿಲ್ಲ ಅಂದರೆ ಏನಿದು? ತಮಿಳುನಾಡಿನ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ, ಈಗ ವಿ ದ ಲೀಡರ್ಸ್ ಅನ್ನುವ ಚಳುವಳಿಯನ್ನು ಕಟ್ತಾ ಇರುವ ಅಣ್ಣಾಮಲೈಯವರು ಟ್ವೀಟ್ ಮಾಡಿದ್ದಾರೆ. ಕಳೆದ 5 ವರ್ಷದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ 3 ಸಲ ಲೀಕ್ ಆಗಿದೆ. ನೀವು ಇದರಿಂದ ವಿದ್ಯಾರ್ಥಿಗಳ ಮೇಲಾಗುವ ಒತ್ತಡವನ್ನು ಒಮ್ಮೆ ಊಹಿಸಿಕೊಳ್ಳಿ. ಪ್ರತಿಭಟನಾಕಾರರ ಜೊತೆ ಮಾತುಕತೆಗೆ ಸರ್ಕಾರ ಇಷ್ಟು ಟೈಮ್ ತಗೊಂಡಿದ್ಯಾಕೆ? ಪ್ರತಿಭಟನೆ ತೀವ್ರಗೊಳ್ಳುವ ತನಕ ಅರ್ಥಪೂರ್ಣ ಸಂವಾದ ಮಾಡಲಿಲ್ಲವೇಕೆ? ನ್ಯೂಟ್ರಲ್ ಆಗಿರುವ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ನೋಡಿ ಇದು. ಅಣ್ಣಾಮಲೈಯವರು ಬಿ ಜೆ ಪಿಯಲ್ಲಿ ಇದ್ದಿದ್ರೆ ಇದನ್ನು ಕೇಳೋಕ್ಕಾಗ್ತಿರಲಿಲ್ಲ. ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ ಅವರು. ವಿದ್ಯಾರ್ಥಿಗಳು ಮತ್ತು ಹೋರಾಟದ ನೇತೃತ್ವ ವಹಿಸಿದವರಿಗೂ ಜವಾಬ್ದಾರಿ ಇದೆ. ಸ್ವಾರ್ಥ ಹಿತಾಸಕ್ತಿಯುಳ್ಳವರಿಗೆ ಅಜೆಂಡಾ ಮುಂದುವರಿಸಲು ಅವಕಾಶ ಕೊಟ್ಟರೆ ನಿಮ್ಮ ಮೂಲ ಉದ್ದೇಶಗಳಿಂದಲೇ ವಿಚಲಿತರಾಗುತ್ತೀರಿ. ಯಾವಾಗಲೂ ಅದಕ್ಕೆ ಅವಕಾಶ ಕೊಡಬೇಡಿ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅರ್ಥಪೂರ್ಣ ಸಂವಾದದಲ್ಲಿ ತೊಡಗಬೇಕು. ಪ್ರಸ್ತುತ ಸಮಸ್ಯೆಗಳನ್ನು ಪರಿಹರಿಸಲು ತ್ವರಿತ ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೆ ವಿದ್ಯಾರ್ಥಿಗಳು ನಂಬಿಕೆ ಕಳೆದುಕೊಂಡರೆ ನಾವೆಲ್ಲರೂ ನಮ್ಮ ರಾಷ್ಟ್ರದ ಭವಿಷ್ಯವನ್ನೇ ಅಪಾಯಕ್ಕೆ ಸಿಲುಕಿಸಿದಂತಾಗುತ್ತದೆ. ಅಣ್ಣಾಮಲೈ ಅವರ ಟ್ವೀಟ್ ಇದು. ಈ ಮಧ್ಯೆ ಗುರ್ಪತ್ವಂತ್ ಸಿಂಗ್ ಪನ್ನು, ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಖಲಿಸ್ತಾನಿ ಟೆರರಿಸ್ಟ್. ಆತ ಸ್ವಲ್ಪ ದಿವಸ ಕೆನಡಾದಲ್ಲಿ, ಸ್ವಲ್ಪ ದಿವಸ ಅಮೇರಿಕಾದಲ್ಲಿರ್ತಾನೆ. ಆವಾಗ ಆತನ ವಿಡಿಯೋಗಳು ರಿಲೀಸ್ ಆಗ್ತಾ ಇರ್ತವೆ. ಇದೇ ಧಾಟಿಯಲ್ಲಿ ಆತನ ಈ ಹಿಂದಿನ ವಿಡಿಯೋ ಬಂದದ್ದು
ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಬೇಸಿಕಲಿ ಪಂಜಾಬನ್ನು ಭಾರತದಿಂದ ಪ್ರತ್ಯೇಕಗೊಳಿಸಿ ಖಲಿಸ್ತಾನ ಅನ್ನುವಂಥ ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಮಾಡಬೇಕು, ಅದಕ್ಕಾಗಿ ನಾವು ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸೋದಕ್ಕೆ ತಯಾರಾಗಿದ್ದೀವಿ ಅಂತ ನಂಬಿಕೊಂಡಿರುವ ಭಯೋತ್ಪಾದಕ ಈತ ಭಾರತಕ್ಕೆ ಮೋಸ್ಟ್ ವಾಂಟೆಡ್. ಆತ CJP ನಡೆಸ್ತಾ ಇರುವ ಹೋರಾಟವನ್ನು ಬೆಂಬಲಿಸಿ ಒಂದು ವಿಡಿಯೋ ಬಿಟ್ಟಿದ್ದಾನೆ ಆತ. ಬಿಡಬೇಡಿ ಈ ಹೋರಾಟ ಇಲ್ಲಿಗೆ, ದೇಶದ ಮೂಲೆ ಮೂಲೆಗೂ ತಗೊಂಡೋಗಿ ಭಾರತವನ್ನು ತುಂಡು ತುಂಡಾಗಿ ಕತ್ತರಿಸೋ ತನಕ ಬಿಡಬೇಡಿ, $1 ಮಿಲಿಯನ್ ದುಡ್ಡು ಕೊಡ್ತೀನಿ ನಾನು ನಿಮಗೆ ಅಂತ ಆತ. $1 ಮಿಲಿಯನ್. ಆತ ರೈತ ಹೋರಾಟದ ಸಂದರ್ಭದಲ್ಲಿ ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜ ಹಾರಿಸಿದವರೆಗೂ $1 ಕೋಟಿ ಕೊಡ್ತೀನಿ ಅಂತಿದ್ದ ಆತ ಇಂಡಿಯನ್ ಕರೆನ್ಸಿಲಿ. ಯಾರೋ ಹೋಗಿ ಹಾರಿಸೇ ಬಿಟ್ರು ಧ್ವಜ. ಹಾಗೆ ಧ್ವಜ ಹಾರಿಸಿದ ಒಬ್ಬ ರೋಡ್ ಆಕ್ಸಿಡೆಂಟ್ನಲ್ಲಿ ಸತ್ತೋದ. ಬೇರೆ ಅವ್ರಿಗೆ $1 ಕೋಟಿ ಬಂತ ಏನೋ ಸುದ್ದಿ ಗೊತ್ತಿಲ್ಲ. ಆಗಸ್ಟ್ 15 ತನಕ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿ ನರೇಂದ್ರ ಮೋದಿ ಅವರಿಗೆ ಆಗಸ್ಟ್ 15ಕ್ಕೆ ಕೆಂಪುಕೋಟೆಯ ಮೇಲೆ ಭಾಷಣ ಮಾಡೋದಕ್ಕೆ ಬಿಡಬೇಡಿ, ದೇಶದ ಮೂಲೆ ಮೂಲೆಗಳಿಗೂ ಇದನ್ನು ತೆಗೆದುಕೊಂಡು ಹೋಗಿ. ಗುರುಪತ್ವಂತ್ ಸಿಂಗ್ ಪನ್ನು ಅಲ್ಲೆಲ್ಲೋ ಕೂತ್ಕೊಂಡು ಕೊಡ್ತಾ ಇರುವ ಕರೆ ಇದು. CJP ಅವರು ಈಗ ನಾಳೆ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಆಗಬೇಕು ಅಂತಿದ್ದಾರೆ. ನಿಶಿಕಾಂತ್ ದುಬೆ BJPಯ ಸಂಸದರು ಹೇಳ್ತಾ ಇದ್ದಾರೆ, ದೇಶ ವಿರೋಧಿ ಶಕ್ತಿಗಳ ಬೆಂಬಲ ಇದಕ್ಕೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತಿಲ್ವಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.